So here again statement based question. Statement 1, the soil in tropical rainforest is rich in nutrients. Okay. Statement 2, the high temperature and moisture of tropical rainforest cause dead organic matter in the soil to decompose quickly. So there was a question in the year 2021 on tropical rainforest. ಟ್ರಾಪಿಕಲ್ ರೇನ್ ಫಾರೆಸ್ಟ್ ಮೇಲೆ 2021ರಲ್ಲಿ ಒಂದು ಕ್ವಶನ್ ಇತ್ತು. ಸೇಮ್ ಕ್ವಶನ್ನ ಯು ಪಿ ಎಸ್ ಸಿ ಇವಾಗ ಏನು ಮಾಡಿದೆ, 2 ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ನ ಕೊಟ್ಟಿದೆ. ಅಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟು ಕೆಳಗಡೆ ಆಪ್ಷನ್ಸ್ ಕೊಟ್ಟಿತ್ತು. ವಾಟ್ ಈಸ್ ದ ಆನ್ಸರ್ ಅಂತ ಕೇಳಿತ್ತು. ಆನ್ಸರ್ ಈಸ್ ಟ್ರಾಪಿಕಲ್ ರೇನ್ ಫಾರೆಸ್ಟ್ 2021ಅಲ್ಲಿ. ಸೊ ಅದೇ ಕ್ವಶನ್ನ ಇವಾಗ ಯು ಪಿ ಎಸ್ ಸಿ ಏನು ಮಾಡಿದೆ, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ರೂಪದಲ್ಲಿ ಕೊಟ್ಟಿದೆ. ಸೊ ನೋಡಿ ಇಲ್ಲಿ ಏನಾಗುತ್ತೆ, ಪ್ಯಾಟರ್ನ್ ಅಬ್ಸರ್ವ್ ಮಾಡಿ. 2021ಅಲ್ಲಿ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಮೇಲೆ ಕೇಳಿತ್ತು. ಅಗೇನ್ 2023ಯಲ್ಲಿ ಮತ್ತೆ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಮೇಲೆ ಕೇಳಿದೆ. ಸೊ ಇದೇ ರೀತಿ ದಿಸ್ ಇಯರ್ ಇಟ್ ಈಸ್ 2026. ಈ 2026ಅಲ್ಲಿ 2024 ಕ್ವಶನ್ಸ್ ಏನಿದೆ ಅದನ್ನು ನೀವು ಥರಾಗಿ ಸ್ಟಡಿ ಮಾಡಿದ್ರೆ ಅಲ್ಲಿಂದ ಅಟ್ಲೀಸ್ಟ್ ಒಂದು 5 ಕ್ವಶನ್ಸ್ ಅದೇ ಥೀಮ್ಸ್ ಆ ಟಾಪಿಕ್ ಮೇಲೆ ರಿಪೀಟೆಡ್ ಆಗೋ ಚಾನ್ಸಸ್ ಇರುತ್ತೆ. ಆಬ್ವಿಯಸ್ಲಿ ಮೇಜರ್ ಸೋರ್ಸ್ ಫಾರ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಏನಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ನೀವು ಪ್ರಾಪರಾಗಿ ಅನಲೈಸ್ ಮಾಡಿ ಪ್ರತಿಯೊಂದು ಆಪ್ಷನ್ನು ಪ್ರಾಪರಾಗಿ ಸ್ಟಡಿ ಮಾಡಿದ್ರೆ ಇಟ್ ಈಸ್ ಈಸಿ ಟು ಕ್ಲಿಯರ್ ಯು ಪಿ ಎಸ್ ಸಿ ಪ್ರಿಲಿಮ್ಸ್. ಸೊ ಇವಾಗ ಇಲ್ಲಿ ಏನು ಮಾಡಿದ್ದಾರೆ, 2021. ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ 2021 ಪಿ ವೈ ಕ್ಯೂ ಅನಲೈಸಿಸ್. 2021 ಪ್ರಿಲಿಮ್ಸ್ ಜಿಯೋಗ್ರಫಿ ಆ್ಯಂಡ್ ಅಗ್ರಿಕಲ್ಚರ್ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ. ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿಯೂ ಕೂಡ ಟ್ರಾಪಿಕಲ್ ರೇನ್ ಫಾರೆಸ್ಟ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಗೇನ್ ದ ಸೇಮ್ ಟಾಪಿಕ್ ಈಸ್ ರಿಪೀಟಿಂಗ್ ಹಿಯರ್. ಸೊ ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ, ದ ಸಾಯಿಲ್ ಇನ್ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳುತ್ತೆ. ದೆನ್ ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ, ದ ಹೈ ಟೆಂಪರೇಚರ್ ಆ್ಯಂಡ್ ಮಾಯಿಶ್ಚರ್ ಆಫ್ ಟ್ರಾಪಿಕಲ್ ರೇನ್ ಫಾರೆಸ್ಟ್ ಕಾಸ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಸಾಯಿಲ್ ಟು ಡಿಕಂಪೋಸ್ ಕ್ವಿಕ್ಲಿ. ಸೊ ಇವಾಗ ಹೈ ಟೆಂಪರೇಚರ್ ಆ್ಯಂಡ್ ಮಾಯಿಶ್ಚರ್ ಇರೋದ್ರಿಂದ ಟ್ರಾಪಿಕಲ್ ರೇನ್ ಫಾರೆಸ್ಟಲ್ಲಿ ಈ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದು ಫಾಸ್ಟಾಗಿ ಡಿಕಂಪೋಸ್ ಆಗುತ್ತೆ. ಫಾಸ್ಟಾಗಿ ಡಿಕಂಪೋಸ್ ಆಗೋದ್ರಿಂದ ಏನಾಗುತ್ತೆ, ಸಾಯಿಲಲ್ಲಿ ನ್ಯೂಟ್ರಿಯೆಂಟು ಅಷ್ಟಾಗಿ ಸಾಯಿಲ್ಗೆ ಉಳ್ಕೊಳ್ಳಲ್ಲ, ಡಿಕಂಪೋಸ್ ಆಗಿ ಹೋಗಿಬಿಡುತ್ತೆ. ಸೊ ಸ್ಟೇಟ್ಮೆಂಟ್ 1 ಏನು ಹೇಳ್ತಿದೆ, ಸಾಯಿಲ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳುತ್ತೆ. ಸ್ಟೇಟ್ಮೆಂಟ್ ಟು ಈಸ್ ಟಾಕಿಂಗ್ ಇನ್ ಕಾಂಟ್ರವೆನ್ಷನ್, ಅಂದರೆ ಸ್ಟೇಟ್ಮೆಂಟ್ 2 ದ ಕಾಂಟ್ರಾಡಿಕ್ಷನ್ ಹೇಳ್ತಾ ಇದೆ. ಸ್ಟೇಟ್ಮೆಂಟ್ 2 ಏನು ಹೇಳ್ತಿದೆ, ಆರ್ಗ್ಯಾನಿಕ್ ಮ್ಯಾಟರ್ ಬೇಗ ಡಿಕಂಪೋಸ್ ಆಗುತ್ತೆ ಅಂತ ಹೇಳ್ತಿದೆ. ಸ್ಟೇಟ್ಮೆಂಟ್ 1 ಸೊ ಸಾಯಿಲಲ್ಲಿ ನ್ಯೂಟ್ರಿಯೆಂಟ್ ಜಾಸ್ತಿ ಸಿಗತ್ತೆ ಅಂತ ಹೇಳ್ತಿದೆ. ಎರಡೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್ ಹಿಯರ್. ಟ್ರಾಪಿಕಲ್ ರೇನ್ ಫಾರೆಸ್ಟಲ್ಲಿ ಏನಿದೆ, ಹಾಟ್ ಆ್ಯಂಡ್ ಹ್ಯೂಮಿಡ್ ಇರುತ್ತೆ. ಹಾಟ್ ಅಂದರೆ ಟೆಂಪರೇಚರ್ ಈಸ್ ಮೋರ್, ಹ್ಯೂಮಿಡ್ ಅಂದರೆ ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ಟ್ರಾಪಿಕಲ್ ರೇನ್ ಫಾರೆಸ್ಟಲ್ಲಿ ವಾಟ್ ಎವರ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ದೇರ್, ಇಟ್ ವಿಲ್ ಡಿಕಂಪೋಸ್ ವೆರಿ ಫಾಸ್ಟ್ ಆ್ಯಂಡ್ ದೇರ್ ಇಸ್ ನೋ ಆರ್ಗ್ಯಾನಿಕ್ ಮ್ಯಾಟರ್ ಇನ್ ದ ಸಾಯಿಲ್ ಆ್ಯಂಡ್ ದೇರ್ ಇಸ್ ನೋ ಪ್ರೊವಿಷನ್ ಆಫ್ ನ್ಯೂಟ್ರಿಯೆಂಟ್ಸ್ ರಿಮೈನಿಂಗ್ ಇನ್ ದ ಸಾಯಿಲ್. ಸಾಯಿಲ್ ಏನಾಗುತ್ತೆ, ಇಟ್ ಈಸ್ ಲೆಸ್ ನ್ಯೂಟ್ರಿಯೆಂಟ್. ಸೊ ಸ್ಟೇಟ್ಮೆಂಟ್ 2 is correct, statement 1 is incorrect. So answer for this question is D. Now we will check the answer and explanation. Answer is D. So explanation, tropical rainforest soils are typically nutrient poor and heavily leached, mainly because intense rainfall, leaching of soluble nutrients from the soil profile. Most nutrients are locked in biomass, that is vegetation, rather than stored in the soil. So common soil in tropical rainforest is lateritic and oxazols, acidic and low fertility. Then coming to the statement 2, warm and humid condition, rapid microbial activity, faster decomposition and nutrient cycling occurs. However, nutrients are quickly absorbed by the plants, leaving soil relatively poor. So this is the explanation.